ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದೆ. ಹಾಗೆಯೇ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಫ್ರೆಂಡ್ಸ್, ಇಲ್ಲಿವರೆಗೆ ನನ್ನ ವೀಡಿಯೋಸ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಎಲ್ರಿಗೂ ಧನ್ಯವಾದಗಳು ಇನ್ನೊಮ್ಮೆ. ಹಾಗೆಯೇ ಇನ್ನೂ ಕೂಡ ನಿಮ್ಮ ಸಪೋರ್ಟ್ ಬೇಕು ನಮಗೆ ಹೊಸ ರೀತಿ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದಾದಂಥ ಡಿಸೈನ್ನ ತೋರಿಸಿದ್ದೀನಿ. ಫಸ್ಟು ನಾನಿಲ್ಲಿ ಈ ರೀತಿ ನೀಟಾಗಿ ಗ್ಲೂ ಅಪ್ಲೈ ಮಾಡ್ಕೊತಿದ್ದೀನಿ. ನೀಟಾಗಿ ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೊಳ್ಳಿ. ನೀಟಾಗಿ ಎಡ್ಜಿಗೆ ಬರೋ ಥರನೇ ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 4 mm ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಸೂಜಿ ಮತ್ತು ಥ್ರೆಡ್ ತೊಗೊಂಡು ಈ ರೀತಿ ಪೋಣಿಸ್ಕೊಂಡು ಸ್ಟಿಕ್ ಮಾಡ್ಕೋತಾ ಬನ್ನಿ. ಗ್ಲೂ ಅಪ್ಲೈನ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಜಾಸ್ತಿ ಹೊರಗಡೆ ಬರೋ ಥರ ಮಾಡ್ಕೊಬೇಡಿ. ನೀಟಾಗಿ 4 mm ಬೀಡ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ನಾನು ಒಂದು ಸ್ಟೆಪ್ಪು ಬಾಲ್ ಚೈನ್ನ ಮತ್ತೆ ಸ್ಟಿಕ್ ಮಾಡ್ತಿದ್ದೀನಿ. ನೆಕ್ಸ್ಟು ಕೊನೆಯಲ್ಲಿ ಎಣ್ಣಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಮತ್ತೆ ಸೂಜಿ ದಾರ ತೊಗೊಂಡ್ಬಿಟ್ಟು ಈ ರೀತಿ ಪ್ರತಿಯೊಂದೊಂದಕ್ಕೂ ಫಸ್ಟು ಬಾಲ್ ಚೈನು ಹಾಗೆಯೇ 4 mm ಬೀಡ್ಸು ಮತ್ತು ಬಾಲ್ ಚೈನ್ಗೆ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋತಾ ಬನ್ನಿ. 4-5 ಬೀಡ್ಸ್ ಆದ ನಂತರ ಒಂದೊಂದು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಮತ್ತು ಬ್ಯಾಕ್ ಸೈಡ್ನಲ್ಲಿ ಈ ರೀತಿ ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 4 mm ಹಾಫ್ ಬೀಡ್ ತೊಗೊತಾ ಇದ್ದೀನಿ. ಹಾಗೆಯೇ ಈ ರೀತಿ ಸೀಕ್ವೆನ್ಸ್ ತೊಗೊತಾ ಇದ್ದೀನಿ. ಸ್ವಲ್ಪ ಬಿಗ್ ಸೈಜೇ ಇದೆ ಸೀಕ್ವೆನ್ಸು. ಫಸ್ಟು ಒಂದು ಸೀಕ್ವೆನ್ಸ್ಗೆ ಆಗೋಷ್ಟು ಜಾಗ ಬಿಟ್ಟು ಈ ರೀತಿ ನೋಡಿ, ನಾನಿಲ್ಲಿ ತೋರಿಸಿದ್ದೀನಲ್ಲ, ಈ ರೀತಿ ಒಂದು ಜಾಗ ಬಿಟ್ಟು ಮತ್ತು ಒಂದು ಶುಗರ್ ಬೀಡ್ಸಿಗೆ ಆಗೋಷ್ಟು ಜಾಗ ಬಿಟ್ಟು ನೆಕ್ಸ್ಟು ಈ ರೀತಿ ಹಾಫ್ ಬೀಡನ್ನು ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ಈ ಸರಿ ಈ ಥರ ಮುಂದೆಯಿಂದ ಸ್ಟಿಚ್ ಮಾಡಿ ಮತ್ತೆ ಇನ್ನೊಮ್ಮೆ ಸೇಮ್ ಉಲ್ಟಾ ಸೈಡ್ನಿಂದ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಗ್ಲೂ ಕೂಡ ಅಪ್ಲೈ ಮಾಡ್ಕೋಬೋದು ನಿಮ್ಗೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆದರೆ, ಯಾಕಂದರೆ ಹಾಫ್ ಬೀಡ್ ಆಗಿರೋದನ್ನ ನೀವು ಗ್ಲೂನು ಅಪ್ಲೈ ಮಾಡ್ಬೋದು. ಹಾಗೆಯೇ ನೆಕ್ಸ್ಟು ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ರೀತಿ ಶುಗರ್ ಬೀಡ್ಸನ್ನ ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡ್ನಲ್ಲಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ಶುಗರ್ ಬೀಡ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಆ ಕಡೆ ಈ ಕಡೆ 3 ಸೈಡಿಂದ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಲೇಬೇಕಿಲ್ಲ ಅಂದರೆ ಎದ್ದು ಬರುತ್ತೆ, ಅದು ನೀಟಾಗಿ ಕೂತ್ಕೊಳ್ಳಲ್ಲ. ಮತ್ತು ಬ್ಯಾಕ್ ಸೈಡ್ನಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ. ನೆಕ್ಸ್ಟು ನಾನಿಲ್ಲಿ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಕುಚ್ಚಿಗೆ ಬಳಸ್ತೀರಲ್ಲ ಅದು, ಹಾಗೆಯೇ ಕುಚ್ಚಿಗೆ ಬಳಸುವಂತಲೇ ನೀಡ್ಲನ್ನೇ ತೊಗೊಂಡಿದ್ದೀನಿ, ಸೂಜಿನ. ಹಾಗೆ ಒಟ್ಟು 14 ಎಳೆ ತೊಗೊಂಡಿದ್ದೀನಿ. ಈ ರೀತಿ ನೀಟಾಗಿ ಶುಗರ್ ಬೀಡ್ಸ್ ಪಕ್ಕದಲ್ಲಿ ತೆಗೆದುಬಿಟ್ಟು ಅದರ ಪಕ್ಕದಲ್ಲಿ ನೀಟಾಗಿ ಒಂದು ಸೀಕ್ವೆನ್ಸ್ ಇಟ್ಕೊಂಡು ಈ ರೀತಿ ನಾನು ತೋರಿಸಿರೋ ಥರ ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಮಾಡ್ಕೊಳ್ತಾ ಬನ್ನಿ. ನೀಟಾಗಿ ನಾನು 14 ಎಳೆ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಫ್ರೆಂಚ್ ನಾಟ್ ಈಸಿಯಾಗಿ ಹಾಕ್ಕೊಬೋದು ನೀವು. ನೀಟಾಗಿ ಕೆಳಗಡೆಯಿಂದ ಒಂದು ರೌಂಡ್ ತಿರ್ಸ್ಬಿಟ್ಟು ಈ ರೀತಿ ಸೀಕ್ವೆನ್ಸ್ ಮೇಲೆ ಇಟ್ಬಿಟ್ಟು ನೀಟಾಗಿ
ನೀಟಾಗಿ ಅದು ಸುತ್ತ ಒಂದೊಂದು ಹಾಕ್ಕೋತಾ ಬನ್ನಿ. ನೀವು ಇದನ್ನು ಆರಿ ಸ್ಟ್ಯಾಂಡ್ಗೆ ನೀಟಾಗಿ ಬ್ಲೌಸ್ ಫಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ ನಿಮಗೆ. ಎಡ್ಜ್ವರೆಗೂ ನೀಟಾಗಿ ಒಂದು ರೌಂಡ್ ತಗೊಳ್ಳೋದು ಮತ್ತು ಒಂದು ಸೀಕ್ವೆನ್ಸ್ ತೊಗೊಂಡ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇದಾದ್ಮೇಲೆ ಮತ್ತೆ ಇದಕ್ಕೆ ಎಷ್ಟು ಬೇಕಾಯಿತೋ ಅಷ್ಟೇ ಜಾಗವನ್ನು ಫಸ್ಟು ಬಿಟ್ಕೊಂಡು ಒಂದು ಸೀಕ್ವೆನ್ಸು ಮತ್ತು ಒಂದು ಶುಗರ್ ಬೀಡ್ ರೌಂಡ್ ಬರಬೇಕಲ್ಲ ಅಷ್ಟು ಜಾಗ ಬಿಟ್ಕೊಂಡು ಚೆಕ್ ಮಾಡಿಕೊಂಡು ನೀವು ಈ ಥರ ನೆಕ್ಸ್ಟ್ ಮತ್ತೆ ಸೇಮ್ ಅದೇ ರೀತಿ ಹಾಫ್ ಬೀಡ್ ತೊಗೊಂಡು ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಈ ಥರ ಸೇಮ್ ಅದೇ ರೀತಿ ಶುಗರ್ ಬೀಡಿಂದ ಸ್ಟಿಚ್ ಮಾಡಿ. ಫ್ರೆಂಡ್ಸ್, ನೀವು ನನ್ನ ವಿಡಿಯೋನ ದಯವಿಟ್ಟು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇದರಿಂದ ನನಗೂ ನಿಮ್ಮ ಸಪೋರ್ಟ್ ಸಿಕ್ಕಾಗತ್ತೆ. ಹೊಸ ರೀತಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೇಮ್ ಅದೇ ರೀತಿ ಸಿಲ್ಕ್ ಥ್ರೆಡ್ನ ತಗೊಂಡು ಸೀಕ್ವೆನ್ಸ್ ಇಟ್ಕೊಂಡ್ಬಿಟ್ಟು ನೀಟಾಗಿ ಒಂದೊಂದು ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ. ತುಂಬಾ ಸಿಂಪಲ್ಲಾಗಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಮತ್ತು ಜಾಸ್ತಿ ನಿಮಗೆ ಬೀಡ್ಸು, ಪರ್ಲು, ಸ್ಟೋನ್ಸ್ ವರ್ಕ್ ಇಷ್ಟ ಇಲ್ಲ ಅಂದವರು ಈ ರೀತಿ ಸಿಂಪಲ್ಲಾಗಿ ಥ್ರೆಡ್ ವರ್ಕನ್ನೇ ಮಾಡ್ಕೊಬೋದು. ನೋಡಿ, ನಿಮಗೆ ಯಾವ ರೀತಿ ಮ್ಯಾಚಿಂಗ್ ಬೇಕು ಸ್ಯಾರಿಗೆ ಮಾಡ್ಕೊಬೋದು ನೀವು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೀಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಕೊಂಡು ಮಾಡ್ಕೊಳ್ಳಿ, ಗ್ಯಾಪ್ ಇಟ್ಕೋಬೇಡಿ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಫ್ಲವರ್ ರೀತಿ, ಹಾಫ್ ಫ್ಲವರ್ ರೀತಿ. ಸೇಮ್ ಅದೇ ರೀತಿ ನೀವು ಸ್ಲೀವ್ಸ್ಗೂ ಕೂಡ ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೊಳ್ಳಿ. ಹಾಗೆ ಇಷ್ಟು 4mm ಬೀಡ್ಸ್ನ ಈ ರೀತಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಇನ್ನೊಂದು ಬಾಲ್ ಚೈನು ಸೇಮ್ ಅದೇ ರೀತಿ ಇಲ್ಲೂ ಕೂಡ ನೀವು ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ, ಬಾಲ್ ಚೈನು ಮತ್ತು 4mm ಬೀಡ್ಸ್ಗೆ. ನೆಕ್ಸ್ಟ್ ಹಾಫ್ ಬೀಡ್ಸ್ ತೊಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇಮ್ ಅದೇ ರೀತಿ ಶುಗರ್ ಬೀಡ್ಸ್ನ ಈ ರೀತಿ ರೌಂಡಾಗಿ 3 ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಇಟ್ಬಿಟ್ಟು ಅಷ್ಟೇ. ಎಳಿಬೇಕಾದ್ರೆ ಒಂದು ನೂಲು ಆ ಕಡೆ ಈ ಕಡೆ ಆಗ್ಬೋದು, ಅದಕ್ಕೆ ನಿಧಾನವಾಗಿ ನೀಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿದೆ. ಸೇಮ್ ಇದೇ ಥರ
ಸ್ಲೀವ್ಸಿಗೆ ಮಾಡ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ನೋಡಿ ಸ್ಲೀವ್ಸಿಗೆ ಈ ರೀತಿ ಬುಟ್ಟನೂ ಮಾಡಿದ್ದೀನಿ. ಬೇಕಂದರೆ ಮಾಡ್ಕೊಬೋದು ನೀವು. ರ್ಯಾಂಡಮಾಗಿ ಈ ರೀತಿ ಮಧ್ಯದಲ್ಲಿ ಫಸ್ಟ್ ಒಂದು ಲೈನು, ಅದರ ಮಧ್ಯದಲ್ಲಿ ಮತ್ತೊಂದು ಲೈನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸೇಮ್ ಅದೇ ರೀತಿ ಹಾಫ್ ಬೀಡ್ನ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಆದ ನಂತರ ನೀಟಾಗಿ ಇವಾಗ ಶುಗರ್ ಬೀಡ್ಸ್ನ ಪೋಣಿಸ್ಕೊಂಡು ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಕರೆಕ್ಟಾಗಿ ರೌಂಡ್ಗೆ ಎಷ್ಟು ಬೇಕು ಒಂದು ರೌಂಡ್ಗೆ ಅಂತ ನೋಡಿಬಿಟ್ಟು ಈ ಥರ ಮಾಡ್ಕೊಳ್ಳಿ. ಮತ್ತು ಇದ್ರ ಸುತ್ತ 2-3 ಬೀಡ್ಸ್ ಆದ ನಂತರ ಒಂದೊಂದು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ಬ್ಯಾಕ್ನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಸೇಮ್ ಅದೇ ಥರ ಸಿಲ್ಕ್ ಥ್ರೆಡ್ ತಗೊಂಡು ಈ ರೀತಿ ಫ್ರೆಂಚ್ ನಾಟ್ ಹಾಕ್ಕೊಳ್ಳಿ. ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ. ನೋಡಿ ಫೈನಲಿ ಈ ಥರ ಲುಕ್ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ರೀತಿ ನಾನು ಬ್ಲೂ ಕಲರ್ ಸ್ಯಾರಿಗೆ ಈ ರೀತಿ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ನೀವು ನಿಮಗೆ ಯಾವ ಕಾಂಬಿನೇಷನ್ ಬೇಕೋ ಮಾಡ್ಕೋಬೋದು. ತುಂಬಾ ಲುಕ್ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.